ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೊರಗಡೆ ತಂಪಾದ ವಾತಾವರಣ ಮಳೆ ಇರಬೇಕಾದ್ರೆ ಬಿಸಿ ಬಿಸಿ ಚಾದ ಜೊತೆ ಏನಾದರೂ ಬಿಸಿಯಾಗಿರುವಂತಹ ಕ್ರಿಸ್ಪಿ ಸ್ನ್ಯಾಕ್ಸ್ ತಿನ್ನಬೇಕು ಅಂಥೇಳಿ ಆಸೆ ಆಗಿತ್ತು. ಅದಕ್ಕೆ ನಾನು ಸಾಬುದಾನಿ ವಡೆ ಮಾಡಿಕೊಂಡು ತಿಂದಿದ್ದೆ. ಸೊ ಈ ಸಾಬುದಾನಿ ವಡೆ ಭಾಳ ಅಂದ್ರೆ ಭಾಳ ಕ್ರಿಸ್ಪಿಯಾಗಿ ಬಂದಿತ್ತು. ಅದಕ್ಕೆ ಈ ರೆಸಿಪಿ ನಿಮ್ಗೆ ಜೊತೆ ಶೇರ್ ಮಾಡ್ಲಿಕತ್ತೀನಿ. ಮಾಡೋದಂತೂ ಭಾಳ ಸಿಂಪಲ್ ಅದ. ಮೊದಲು ನನಗೆ ಎಷ್ಟು ಬೇಕು ಅಷ್ಟು ಸಾಬುದಾನಿನ ಒಂದು ಬೌಲ್ ಒಳಗೆ ನೆನೆಸಿಟ್ಕೊಂಡಿದ್ದೆ. ಈ ಸಾಬುದಾನಿ ಸುಮಾರು 3-4 ಗಂಟೆ ತನಕ ನೆನೆದಿರಬೇಕು. ಸಾಬುದಾನಿನ ಕರೆಕ್ಟಾಗಿ ಹೆಂಗೆ ನೆನೆಸ್ಬೇಕು ಅಂಥೇಳಿ ನಾನು ಒಂದು ವಿಡಿಯೋ ಒಳಗೆ ತಿಳಿಸ್ಕೊಟ್ಟಿನಿ. ನೀವು ಅದು ವಿಡಿಯೋ ನೋಡಿದ್ದಿಲ್ಲ ಅಂತಂದರೆ ವಿಡಿಯೋ ನೋಡಿರಿ. ಆಮೇಲೆ ಒಂದು 3 ಆಲೂಗಡ್ಡಿನ ಬಾಯ್ಲ್ ಮಾಡಿಟ್ಕೊಂಡಿದ್ದೆ. ಆ ಬಾಯ್ಲ್ ಮಾಡಿಟ್ಕೊಂಡಿರುವಂತಹ ಆಲೂಗಡ್ಡಿನ ಸಿಪ್ಪಿ ತೆಗೆದು ಹೆರುಮಣಿ ತೊಗೊಂಡು ಹೆರೆದಿಟ್ಕೊಂಡಿನಿ. ಹಾಗೇನು ನೀವು ಮ್ಯಾಶ್ ಮಾಡ್ಕೋಬೋದು. ಹಂಗೆ ಮಾಡಿದರೆ ಒಂದು ಸ್ವಲ್ಪ ಅದು ಆಲೂಗಡ್ಡೆದು ಗಟ್ಟಿ ಉಳಿಬಾರ್ದು ಅಂಥೇಳಿ ನಾನು ಇದನ್ನು ಹೆರೆದಿಟ್ಕೊಂಡಿನಿ. ಈಗ ಹೆರೆದಿಟ್ಕೊಂಡಿರುವಂಥ ಆಲೂಗಡ್ಡೆ ಮತ್ತು 1 ಕಪ್ ಆಗುವಷ್ಟು ಸಾಬುದಾನಿನ ಒಂದು ಮಿಕ್ಸಿಂಗ್ ಬೌಲ್ ಒಳಗೆ ಹಾಕ್ಕೊಳಿಗತ್ತೀನಿ. ಇಲ್ಲಿ ಒಂದು ದೊಡ್ಡ ಬೌಲಿಂದ ಸಾಬುದಾನಿ ತೊಗೊಂಡ್ರೆ ಅದಕ್ಕೆ ನಾನು 3 ಆಲೂಗಡ್ಡೆ ತೊಗೊಂಡಿದ್ದೆ. 3 ಆಲೂಗಡ್ಡೆ ಅಂದರೆ ಸರಿಸುಮಾರು ಅದು ಸಾಬುದಾನಿ 1 ಕಪ್ಪಿಂದ ಎಷ್ಟಾಗಿತ್ತಲ್ಲ ಅಷ್ಟೇ ಕಪ್ಪೆ ಅದು ಆಲೂಗಡ್ಡೆನೂ ಆಗಿತ್ತು. ಸೊ ಅದಕ್ಕೆ ನಾನಿಲ್ಲಿ ಹುರಿದಿಟ್ಕೊಂಡಿರುವಂತಹ ಶೇಂಗಾ ಪುಡಿ ಗ್ರೈಂಡ್ ಮಾಡಿಟ್ಕೊಂಡಿದ್ದೆ. ಅದನ್ನು 3 ಟೀ ಸ್ಪೂನ್ ಆಗುವಷ್ಟು ಆ್ಯಡ್ ಮಾಡ್ಕೊಂಡೀನಿ. ಅದಕ್ಕೆ ಒಂದು ಸ್ವಲ್ಪ ಹೆರೆದಿಟ್ಕೊಂಡಿರುವಂತಹ ಶುಂಠಿ ಅಂದರೆ ಖಾರಗೆಣಸು, ಆಮೇಲೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಹಸಿ ಮೆಣಸಿನ್ಕಾಯಿ. ನೀವು ಖಾರಕ್ಕೆ ಅನುಗುಣವಾಗಿ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಜೀರಿಗೆ, ಆಮೇಲೆ ಸ್ವಲ್ಪ ಇಲ್ಲಿ ಕ್ರಿಸ್ಪಿನೆಸ್ ಸಾಬುದಾನಿ ವಡಾಗೆ ಚಲೋ ಬರಲಿ ಅಂಥೇಳಿ ನಾನು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಆ್ಯಡ್ ಮಾಡಿಕೊಂಡಿದ್ದೆ. ಅದಾದಮೇಲೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿನಿ. ಆಮೇಲೆ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸನೂ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿನಿ. ಇದೆಲ್ಲ ಮಿಶ್ರಣವನ್ನು ಚೆನ್ನಾಗೆ ಈಗ ಕಲಿಸ್ಕೋಬೇಕು. ಇದಕ್ಕೆ ನೀವಿಲ್ಲಿ ಕಲಿಸ್ಬೇಕಾದ್ರೆ ನೀರನ್ನು ಆ್ಯಡ್ ಮಾಡ್ಕೋಬೇಡ್ರಿ. ಅಷ್ಟೇ ನೀವು ಕಲಿಸಿದ್ರಿ ಅಂತಂದ್ರೆ ಅದ್ರ ಹದ ಕರೆಕ್ಟಾಗಿ ಬರ್ತದೆ. ಇಲ್ಲಿ ನೋಡಿರಿ, ಅಷ್ಟೇ ಕಲಿಸಿದ ಮೇಲೆ ಉಂಡೆ ಥರ ಮಾಡ್ಕೊಳ್ಳಿಕ್ಕೆ ಬರ್ಲಿಕ್ಕತ್ತದ. ಇಷ್ಟು ಬಂದರೆ ಪರ್ಫೆಕ್ಟಾಗಿರುವಂಥ ಕನ್ಸಿಸ್ಟೆನ್ಸಿ ಬಂದಂಗೆ. ನಾನಿಲ್ಲಿ ಸೈಡಿಗೆ ಎಣ್ಣೆನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡೇನಿ. ಈಗ ಒಂದು ಬಟ್ಲದ ಒಳಗೆ ಸ್ವಲ್ಪ ನೀರು ಇಟ್ಕೊಂಡೇನಿ. ಯಾಕಂದ್ರೆ ಸಾಬುದಾನಿ ಮತ್ತು ಆಲೂಗಡ್ಡೆ ಇದ್ರೊಳಗೆ ಇರೋದ್ರಿಂದ ಕೈಗೆ ಭಾಳ ಅಂಟ್ಕೋತದ. ಕೈಗೆ ಅಂಟ್ಕೋಬಾರ್ದು ಅಂಥೇಳಿ ಒಂದು ಸ್ವಲ್ಪ ಅಂಗೈಗೆ ನೀರನ್ನು ಹಚ್ಕೊಂಡು ಈ ರೀತಿಯಾಗಿ ಉಂಡಿಗಳನ್ನ ಮಾಡಿಕೊಂಡು ಸಾಬುದಾನಿ ವಡೆ ಯಾವ ಶೇಪ್ ಒಳಗಿರ್ತದಲ್ಲ ಆ ಶೇಪ್ ಒಳಗೆ ಇದನ್ನು ಪ್ರೆಸ್ ಮಾಡ್ಕೊಳ್ಳಿಗತ್ತೀನಿ. ಈ ಒಂದು ಸಾಬುದಾನಿ ವಡಾನ ನೀವು ಉಪವಾಸ ಮಾಡಿದಾಗಲೂ ಮಾಡ್ಕೊಂಡು ತಿನ್ಬೋದು. ಆಮೇಲೆ ಮಕ್ಕಳಿಗೆ ಇದು ಭಾಳ ಇಷ್ಟ ಆಗ್ತದೆ. ನೋಡ್ರಿ, ನಾನೀಗ ಎಲ್ಲ ಸಾಬುದಾನಿ ವಡಾನು ಈ ರೀತಿಯಾಗಿ ಇದನ್ನು ಮಾಡಿ ಒಂದು ಪ್ಲೇಟ್ನಾಗ ಇಟ್ಕೊಂಡೇನಿ. ಆಮೇಲೆ ಎಲ್ಲನೂ ಸೇರಿ ಕರೀಲಿಕ್ಕೆ ಬರ್ತದ ಅಂಥೇಳಿ. ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಸನ್ನು ನೋಡಿರಿ. ಈಗ ಎಣ್ಣೆ ಕಾದದ. ನಾನು ಸಾಬುದಾನಿನ ಎಣ್ಣೆ ಒಳಗೆ ಕರೀಲಿಗತ್ತೀನಿ. ಈ ಸಾಬುದಾನಿ ಕರಿಬೇಕಾದ್ರೆ ಫ್ಲೇಮನ್ನು ಲೋ ಅಥವಾ ಮೀಡಿಯಮ್ ಫ್ಲೇಮ್ ಒಳಗಿಟ್ಟು ಕರ್ಕೊರಿ. ಇದಾಗಲಿಕ್ಕೆ ಸುಮಾರು 3-5 ನಿಮಿಷ ಟೈಮ್ ಬೇಕೇ ಬೇಕು. ಅಂದ್ರೆ ಇದು ಒಳಗಡೆಯಿಂದ ಕರೆಕ್ಟಾಗಿ ಬೆಂದು ಹೊರಗಡೆಯಿಂದ ಕ್ರಿಸ್ಪಿ ಆಗ್ತದೆ. ನೀವು ಹೈ ಫ್ಲೇಮ್ ಒಳಗಿಟ್ಟು ಇದನ್ನು ಕರೆದ್ರಿ ಅಂತಂದರೆ ಇದು ಕ್ರಿಸ್ಪಿ ಆಗೋದಿಲ್ಲ ಮತ್ತು ಭಾಳ ಲಘು ಹೊತ್ತಿದಂಗೆ ಆಗಿಬಿಡ್ತದೆ. ಸೊ ಈ ರೀತಿಯಾಗಿ ನಾನು ಎಲ್ಲ ಸಾಬುದಾನಿನೂ ಕರೆದೇನಿ. ಸಾಫ್ಟಾಗಿ ಕ್ರಿಸ್ಪಿಯಾಗಿ ಭಾಳ ಚಲೋ ಆಗಿದ್ದು. ನೀವು ಹಿಂಗೆ ಸಾಬುದಾನಿ ವಡಾನ ಇವತ್ತಿನ ಸಂಜೆ ಚಾ ಜೊತೆ ಮಾಡಿಕೊಂಡು ತಿನ್ನಿರಿ. ಹೆಂಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ತಿಳಿಸ್ರಿ.